ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾವು ತುಂಬ ಚೆನ್ನಾಗಿದ್ದೀವಿ. ಇನ್ನು ಇವತ್ತು ಬಂದು ಟೈಮ್ ನೋಡ್ರಿ, ಒಂದು 6 o'clock, 6 ಗಂಟೆ ಆಗ್ಯದ. ಬ್ಲಾಗ್ ಸ್ಟಾರ್ಟ್ ಮಾಡೀನಿ. ಯಾಕಪ್ಪ ಅಂದ್ರೆ ನಮ್ಮ ಮನೆಗೆಲ್ಲ ಬ್ಯುಸಿ ಆಗೋಗ್ಯಾರ ಎಲ್ಲರೂ ಕೆಲಸ ಮಾಡ್ಲಕ್ಕ. ಆ್ಯಕ್ಚುಲಿ ನಾನು ಹೀಗೆ ಫ್ರೀ ಆಗಿನಿ. ಈಗ ಅವರೆಲ್ಲ ಬ್ಯುಸಿ ಆಗ್ಯಾರ. ಏನು ಮಾಡ್ಲತ್ತಾರ ಏನಿಲ್ಲ ತೋರಿಸ್ತೀನಿ ಬರ್ರಿ. ಫ್ರೆಂಡ್ಸ್ ನೋಡ್ರಿ, ಎಲ್ಲ ಬ್ಯುಸಿ ಆಗೋಗ್ಯಾರ. ಎಲ್ರು ಬ್ಯುಸಿ ಅದ. ಕ್ಯಾರೆಟ್ ಹಲ್ವಾ ಮಾಡೋ ಸಲುವಾಗಿ ಇಷ್ಟೆಲ್ಲ ಪ್ರಿಪ್ರೇಷನು. ಆ್ಯಕ್ಚುಲಿ ಎಷ್ಟು ಜನ ದಮ್ ಇಡ್ಲತ್ತಾರ ತೋರಿಸ್ತೀನಿ ನೋಡ್ರಿ. ಎಲ್ಲ ಕ್ಯಾರೆಟ್ ಹಲ್ವಾ ಸಲುವಾಗಿ ಆ್ಯಕ್ಚುಲಿ ಹೀಗೆ ಮಾರ್ಕೆಟ್ಗೆ ಹೋಗಿ ಬಂದಾರ ನಮ್ಮ ಮನೆಯವರು. ಕ್ಯಾರೆಟ್ ಒಂದು 1/2 kg ಹಂಗೆ ತೊಗೊಂಡಿರು. ಸೌಂಡ್ ಕಮ್ಮಿ ನಡ್ಬೋದು. 1/2 kg ಹಂಗೆ ತೊಗೊಂಡು ಬಂದಿರು ಕ್ಯಾರೆಟು. ಬಟ್ ನಾನು ಸ್ವೀಟ್ ತಿನ್ಬೇಕಂತ ಕ್ಯಾರೆಟ್ ಹಲ್ವಾ ಮಾಡ್ತೀನಿ. ಕ್ಯಾರೆಟ್ ತೊಗೊಂಬರ್ರಿ ಅಂದ್ರೆ 1 kg ಏನೋ ಮತ್ತೆ ಎಕ್ಸ್ಟ್ರಾ ಅಂದ್ರೆ 1.5 kg ತಂದಾರ. ಹಾಗಾಗಿ ತಂದು ಗೀಚ್ಲತ್ತಾರ. ನಮ್ಮ ಕೆಲಸ ಅಂದ್ರೆ ಮೆಂತೆ ಪಲ್ಯ ಕಡೆದಿತ್ತು. ಈಗ ಮೆಂತೆ ಪಲ್ಯ ಕಡ್ದಿದ್ದೇವೆ. ಇಷ್ಟಿಷ್ಟು ಉದ್ದಕ್ಕೂ ನಾನು ಕಡ್ದೀನಿ. ಆ್ಯಕ್ಚುಲಿ ಮೆಂತೆ ಪಲ್ಯ ಹೇಳಿಕ್ಕೂ ಚಂದ ಅದ. ಅದ್ರ ಸಲುವಾಗಿ ಸ್ವಲ್ಪ ಜಾಸ್ತಿ ಉದ್ದಕ್ಕೆ ಕಡ್ದೀನಿ ನಾನು. ಕಡ್ದು ನನ್ನ ಇಟ್ಕೊಂಡಿನಲ್ಲಿ. ಈಗ ಅವ್ರ ಕೆಲಸ ನಡೆದದ ಕ್ಯಾರೆಟ್ ಗೀಚೋದು. ಸ್ವೀಟ್ ತಿನ್ಬೇಕಂದ್ರೆ ಕಷ್ಟಪಡ್ಬೇಕಲ್ವ, ಅದ್ರ ಸಲುವಾಗಿ ಮಾಡ್ಲತ್ತಾರೆ ಇಷ್ಟೆಲ್ಲ. ಇಬ್ರು ತಂದೆ ಮಗಳು ಒಬ್ಬರೇನೋ ಇದ್ರಲ್ಲಿಂದ ಮಾಡತ್ತಾರ, ಒಬ್ಬರೇನೋ ಅದ್ರಲ್ಲಿಂದು. ಅದ್ರಾಗೆ ಈಕೆ ಒಬ್ಬಾಕಿ ನಾನು ಮಾಡ್ತೀನಿ ಅಂತ ಈಕೆ ಒಬ್ಬಾಕಿ. ಈಗ ಅದ್ರಕ್ಕೆ ಸುಮ್ಮನೆ ಸೈಲೆಂಟ್ ಕೊಡ್ತಾರ. ಎಲ್ಲ ಏನಂತ ಕೆಲಸ ಆಗ್ಯದ. ಅಡುಗೆ ಒಂದು ಮಾಡಬೇಕು, ಏನಿಲ್ಲ ರೈಸ್ ಮಾಡ್ತೀನಿ ಅಷ್ಟೇ. ಇದೆಲ್ಲ ಆಯಿತು ಅಂದ್ರೆ ಗೀಚೋದು. ನಂತರ ಹಲ್ವಾ ಒಂದು ಮಾಡಬೇಕು. ಅದ್ರ ಸಲುವಾಗಿ ನಾನು ಫಸ್ಟು ಡ್ರೈ ಫ್ರೂಟ್ಸ್ ಕಟ್ ಮಾಡ್ಕೋತೀನಿ. ಅವ್ರು ಅದೆಲ್ಲ ಮಾಡ್ಕೊಂಡ್ಬಂದಾನ. ಅಲ್ಲೇ ಅವನು ಕೆರಿಬೇಕು ತೊಂಬರಿ ಮೆಂತೆ ಪಲ್ಯ ಕಟ್ ತೆಗ್ದಿಡೋಣ. ಹೋಗು ಹತ್ತ ಇಲ್ಲ ತೊಂಬ ಫಸ್ಟ್ ಬ್ಲಾಗ್ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಫಸ್ಟ್ ಬ್ಲಾಗ್ ಅದೇ ಹಾಕೀನಿ. ಅಂದ್ರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೆ ಕ್ಯಾರೆಟ್ ಹಲ್ವಲಿಂದ. ಮತ್ತು ಜಾಸ್ತಿ ದಿನನೇ ಆಗಬೇಕಂತ ತಿಳ್ಕೊರಿ. ಆ ಮನೆಗೆ ಇರ್ಲಕ್ಕೆ ನಾವೇನೋ ಅಷ್ಟೊಂದು ಜಾಸ್ತಿ ಸ್ವೀಟು ಅಂದ್ರೆ ಜಾಸ್ತಿ ಮಾಡ್ತಿದ್ದ. ಬಟ್ ಏನಾಗ್ಯದಪ್ಪ ಅಂದ್ರೆ ಸ್ವಲ್ಪ ಬರ್ತಾ ಬಿಟ್ಕೊಟ್ಟ. ಏನೋ ಯೂಟ್ಯೂಬಿಗೆ ವಿಡಿಯೋ ಹಾಕೋದು ಬಂದ್ ಮಾಡಿದ್ದಲ್ವ. ಹಾಗಾಗಿ ಅವಾಗಿನ ಹಿಡಿದು ಮಾಡೇ ಇಲ್ಲ ಸ್ವೀಟ್ಸು. ಈ ಮನೆಗೆ ಬಂದ ಮೇಲೆ ಒಂದು ಸರ್ತಿ ಏನೋ ಸ್ಟಾರ್ಟಿಂಗ್ ಬಂದಿದ್ದೆ 1ನೇ ದಿನಕ್ಕೆ. ಅದ್ರ ನೆಕ್ಸ್ಟ್ ದಿನ ಮಾಡಿದ್ದಷ್ಟೇ. ಅದು ಬೇಸಿಗೆ ಸೌಂತಿಗೆ ಅಂತ ಕಡ್ದಿದ್ದಲ್ವ. ಇದು ಮೈದಾ ಹಿಟ್ಟು, ಗೋಧಿ ಹಿಟ್ಟು ಮೈದಾ ಹಿಟ್ಟಿಂದು ಅದ್ರದ್ದು ಪಾಯಸ ಮಾಡಿದ್ದಷ್ಟೇ. ಮತ್ತು ಇದು ಮಾಡಿಲ್ಲ ಕ್ಯಾರೆಟ್ ಹಲ್ವಾ. ಹಾಗಾಗಿ ತಿನ್ಬೇಕು ಅನ್ನಿಸ್ತು ಸ್ವಲ್ಪ. ಈಗ ಮೊನ್ನೆ ಊರಿಗೆ ಹೋಗೋಪರಂತೂ ಅವು ದುಡ್ಡಕ್ಕೂ ಕ್ಯಾರೆಟ್ ಬರ್ತಾವೆ ನೋಡ್ರಿ, ರೆಡ್ ಕಲರ್ನಾಗ ಅಲ್ಲ, ರೆಡ್ ಕಲರ್ ದೇಶಿದು ಉದ್ದಕ್ಕೂ ಇಷ್ಟಿಷ್ಟು ಉದ್ದಕ್ಕೂ ಯೂಟ್ಯೂಬ್ ಧಾಮು ಜೈರಾಬಾದಾಗ ನೋಡಿನಿ. ಆ್ಯಕ್ಚುಲಿ ನಾ ಅವೇ ತೊಗೊಂಡ್ಬರ್ರಿ ಅವತ್ತು ತೊಗೊಂಬರ್ರಿ ಅಂತಂದ್ರೆ ನಮ್ಮ ಮನೆಯವರು ಗಾಡಿ ನಿಂದಿರಿಸಿಲ್ಲ ಅಲ್ಲಿ ತೊಗೊಳಕ. ಅದ್ರ ಸಲುವಾಗಿ ಇವತ್ತು ಹೋಗ್ಯಾರ ಮಾರ್ಕೆಟ್. ಫಸ್ಟ್ ಟೈಮ್ ಇಲ್ಲಿ ಬಂದು ಇವತ್ತಿಗೆ ಎಷ್ಟು ದಿನ ಆಯ್ತು ರೀ? ನಾವು 15 ದಿನ ಆಯ್ತು. ಹಾಂ, ಸಂಡೇ ಬಂದಿದ್ದು, ಒಂದು ಸಂಡೇ ಹೋಗಿದೆ. ಇವತ್ತಿಗೆ 15 ದಿನ ಆಯ್ತು. 15 ದಿನ ಆಯಿತು ನಾವು ಇಲ್ಲಿಗೆ ಬಂದು. ಇವತ್ತು ಫಸ್ಟ್ ಮಾರ್ಕೆಟ್ ಆಗಿದೆ ಈ ಮನೆಗೆ ಬಂದಿದ್ದೆಲ್ಲ. ಹಾಗಾಗಿ ತರಕಾರಿ ಅದೆಲ್ಲ ತೊಗೊಂಡು ಬಂದಾರ. ಆ್ಯಕ್ಚುಲಿ ಅದೇ ಮೊನ್ನೆ ಗುರುವಾರ ತರ್ತಾರಂತ ಹೇಳಿನೆಲ್ಲ ತಂದಿದ್ದಿಲ್ಲ. ಹಾಗಾಗಿ ಇವತ್ತು ತೊಗೊಂಡು ಬಂದಾರ. ಅದ್ರಾಗಿ ಕ್ಯಾರೆಟ್ ತೊಗೊಂಬಂದ್ರೆ ತಂದಾರ. ಮಾಡಬೇಕು. ಇಲ್ಲಿ ನೋಡ್ರಿ ಟೈಮ್ ಹಿಡಿದು ತಿನ್ನಾಕ ತಿಂಬಲ್ಲ ಫ್ರೆಂಡ್ಸ್. ಕೆಲಸ ಭೀ ಮಾಡಲ್ಲ, ಒಳಸ್ಕೊಂಬದೇ. ಒಂದು ಟಿವಿ ಇತ್ತು ಅಂದ್ರೆ ಆಗೋಯ್ತು. ಕೆಲಸ ಏನಿಲ್ಲ. ಇನ್ನು ಮತ್ತೆ ಇಲ್ಲಿಗೆ ಬಂದಿದ್ಮೇಲೆ ಒಂದು ಸ್ವಲ್ಪ ಸ್ಟಡಿ ಭೀ ಕಮ್ಮಿ ಆಗ್ಯದ. ಸ್ಟಾರ್ಟ್ ಮಾಡ್ಬೇಕಾಯ್ತದ ಆಕಿಗೆ. ಯಾಕಂದ್ರೆ ಸ್ವಲ್ಪ ಊರಿಗೆ ಹೋಗೋದು, ಶಿಫ್ಟಿಂಗ್ ಅದ್ರೊಳಗೆ ಟೈಮ್ ಹೋಗೋದು. ಒಂದು ಸರ್ತಿ ಮನುಷ್ಯನ ಮೈಂಡಾಗ ಏನಾರ ಹೋಗ್ತು ಅಂದ್ರೆ ಸ್ವಲ್ಪ ಅದರಿಂದ ಹೊರ ಬರ್ಲಕ್ಕ ಸ್ವಲ್ಪ ಟೈಮ್ ಬೇಕಲ್ವ. ಅದ್ರ ಸಲುವಾಗಿ ನಮಗೆ ಭೀ ಟೈಮ್ ಹತ್ಲತ್ತದ. ಈಗ ಸ್ಟಡಿ ಸ್ಟಾರ್ಟ್ ಮಾಡಬೇಕು. ಇನ್ನು ಪ್ರೋಗ್ರಾಮ್ ಒಂದು ಅದಂತ ಹೇಳಿ ನನಗೆ ಡ್ಯಾನ್ಸ್ ಡ್ರೆಸ್ ಇಸ್ಕೊಡೋದಾಗಿಲ್ಲ. ಮತ್ತೆ ಆವಾಜ್ ಹಂಗೆ ಹೇಳಿ ಮೇಡಮ್. ನಮ್ಮ ಮಮ್ಮಿ ಹೈದ್ರಾಬಾದಾಗ ಇಸ್ಕೊಡ್ಲತ್ತ ಅಂತಂದ್ರೆ ಕೆಳಗೆ ಏನಾರ ಹಾಕೊಂಡ್ರು ಚಂದ ಇತ್ತು. ಇದ್ರಾಗ ತೆಗೀರಿ. ಈಗ ಅದು ಇದ್ರಾಗ ತೆಗೀರಿ. ಹಾಕಿದ್ವಿ ತೊಳೆದಿದ್ದೇದ. ಕ್ಯಾರೆಟ್ ಹಂಗೆ ಮಾಡಬಾರ್ದು. ಡ್ರೈ ಫ್ರೂಟ್ಸ್ ಕಟ್ ಮಾಡ್ತೀನಿ. ಚೀರ್ಗ
ಟಪ್ಪನ್ ಬೆಳಿತೀನಿ ಮೊದಲಕ್ಕೆ ಸಾವಂದು ರಿಯಾಕ್ಷನ್ ಅಂತ ಬದಲಕ್ಕೆ ಹಾಲು ದೊಡ್ಡದಾಗಿ ತೆಲಿಬೇಸು ಚೀರ್ಲತ್ತೇವೆ ನಾವು ಡ್ರೈ ಫ್ರೂಟ್ಸ್ ಅವ್ರು ಮಾಡಿದವ್ರು ತೊಳೆದಿಡ್ಲತ್ತಾರ ಫ್ರೆಂಡ್ಸ್. ಇಲ್ಲ ಈಗ ಅಂದ್ರೆ ಆದರೂ ಜಾಸ್ತಿ ದಿನ ಆಗಿತ್ತು, ಹಾಗಾಗಿ ತೊಳೆದಿರಲಿಲ್ಲ. ತೊಳ್ಕೊಂಡು ಗೀಚ್ಕೊಂಡು ತೊಳೆದಿಟ್ಟಾರ ಅಷ್ಟೇ. ವಾಷಿಂಗ್ ಮಿಷಿನ್ ಪಲ್ಯ ಫ್ರೈ ಮಾಡ್ಕೊಂಡು ಖಾರ ಆತಲ್ಲ ಫ್ರೆಂಡ್ಸ್. ಹಾಲು ಬಿ ತಂದಾರ. ಇನ್ನು ಹಾಲು ಒಂದು ಕಡೆ ಕಾಯ್ಲಾಕ ಇಡ್ತೀನಿ, ಒಂದು ಕಡೆ ಅನ್ನಕ್ಕೆ ಇಟ್ಟೀನಿ, ಇನ್ನು ಒಂದು ಕಡೆ ತುಪ್ಪ ಕಾಯ್ದದ ಅದಕ್ಕೆ ಬಾಳಿಗೆ ಇರ್ತೀನಿ. ಇನ್ನು ಟ್ರೈಪೋಡ್ಲಿಂತ ಫೋನ್ ತೆಗ್ದೀನಿ. ಆ್ಯಕ್ಚುಲಿ ಗೊತ್ತಾಗಲಾಗ್ಯದ ಇದು ಫೋನು ಯಾಕೋ ಬ್ರೈಟ್ನೆಸ್ಸು ಹೆಚ್ಚಾಗ ಕಮ್ಮಿ ಆಗ್ಲತ್ತದ. ಹಾಗಾಗಿ ವಿಡಿಯೋ ಒಂಥರ ಬ್ಲ್ಯಾಕ್ ವೈಟು. ನೀವು ಆ್ಯಕ್ಚುಲಿ ವಿಡಿಯೋ ಪೂರ್ತಿ ಗಮನಿಸ್ರ ಗೊತ್ತಾಯ್ತದ ಅದು ಯಾಕೆ ಆಗ್ಲತ್ತದ ಗೊತ್ತಾಗಲಾಗ್ಯದ. ಆಪ್ಷನ್ ಮಾಡ್ಲಿಕ್ಕೆ ನಮಗೆ ಭೀ ಬರಲಾಗ್ಯದ. ಫೋನ್ ಶಾಪಿಗೆ ಭೀ ಒಯ್ದಿದ್ದೇವೆ, ಅವ್ರಿಗೆ ಭೀ ಬರಲಾಗ್ಯದ. ಆ್ಯಕ್ಚುಲಿ ಅವ್ರಿಗೆ ಭೀ ನಮಗೆ ಭೀ ಗೊತ್ತಾಗಲಾಗ್ಯದ ಅಂತಾವ. ಹಾಗಾಗಿ ಸ್ವಲ್ಪ ದಿನ ಇದ್ರ ಮೇಲೆ ನಡೆಸ್ಬೇಕಾಯ್ತದ. ನೈಟು ಈಗ ಯಾಕೆ ಮಾಡ್ಲತ್ತೀನಿ ಕ್ಯಾರೆಟ್ ಹಲ್ವಾ ನೈಟು, ನಾಳೆ ಮಾರ್ನಿಂಗ್ ಮಾಡ್ಬೋದಲ್ವಾ ಅಂತ ನಿಮ್ಮದು ಕ್ವಶನ್ ಇರ್ಬೋದು. ಬಟ್ ಏನಪ್ಪ ಅಂದ್ರೆ ಕ್ಯಾರೆಟ್ ಹಲ್ವಾ ಈಗ ಮಾಡಿಟ್ಟಂದ್ರೆ ನಾಳೆಗೆ ತಿನ್ನಕ್ಕೆ ಇನ್ನೂ ಟೇಸ್ಟ್ ಅನ್ನಿಸ್ತದ. ಹಾಗಾಗಿ ನೈಟು ಆ್ಯಕ್ಚುಲಿ ನಾನು ನಾಳೆಗೆ ಮಾಡ್ಬೇಕಂದಿದ್ದ. ನಮ್ಮ ಮನೆಯವ್ರಂದರು ನಾಳೆಗೆ ತಿನ್ನಕ್ಕೆ ಇನ್ನೂ ಟೇಸ್ಟ್ ಆಗ್ತದ, ಈಗ ಮಾಡಿ ಇಡಮ್ಮಿ ಅಂತಂದರು. ಅದ್ರ ಸಲಕ್ಕೆ ಈಗ ಮಾಡ್ಲತ್ತೀನಿ. ನಾನು ತುಪ್ಪ ಹಾಕೊಳತ್ತೀನಿ ಪ್ಯಾನ್ನಾಗ. ತುಪ್ಪ ಹಾಕ್ಕೊಂಡು ಫಸ್ಟ್ ಡ್ರೈ ಫ್ರೂಟ್ಸ್ ಎಲ್ಲ ಹುರ್ಕೊಂಡು ತೆಕ್ಕೋತೀನಿ. ಆಮೇಲೆ ಬೇಕಾದ್ರೆ ಕ್ಯಾರೆಟ್ ಗೀಚಿದ ಕ್ಯಾರೆಟ್ ಇರ್ತದಲ್ಲ ಅದು ಹಾಕೋತೀನಿ. ಆ್ಯಕ್ಚುಲಿ ಕ್ಯಾರೆಟ್ ಹಲ್ವಾ ಅಂತ ನಮ್ಮ ಮನೆಗೆ ಎಲ್ಲರಿಗೂ ಇಷ್ಟ. ಇನ್ನು ನಮ್ಮ ಜಾನುಗೂ ಲಡ್ಡು 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 ಅಂದ್ರೆ ಮೊನ್ನೆ ಎಳ್ಳಿನ ಲಡ್ಡು ಮಾಡಿಕೊಟ್ಟಿದ್ದೆ, ತಿಂದು ಅವಿಶ್ವಿ 2 ದಿನದಾಗ ಫಿನಿಶು. ಮಿನಿಮಮ್ ಒಂದು 1/2 kg ಮ್ಯಾಲಿದ್ದು ಎಳ್ಳು, ಅದ್ರದ್ದು ಎಳ್ಳಿನ ಲಡ್ಡು ಮಾಡಿದೆ. ನಾನು ಅನ್ಕೊಳತಿರ್ಬೇಕು ವೀಡಿಯೋ ಮಾಡೋದು ಬಿಟ್ಟಿದಾಗಿಂದ ಹಿಡಿದು ಏನು ಭೀ ರೆಸಿಪಿ ಮಾಡಲಾಗ್ಯಾಳಂತ. ಇಲ್ಲ, ನಮ್ಮ ಮನ್ಯಾಗ ಕಂಪಲ್ಸರಿ ನಾನು ವೀಡಿಯೋ ಮಾಡಲ್ದೇ ಹೋಗಲಿ ಏನೋ ಒಂದು ಮಾಡ್ಕೊತಾನೆ ಇರ್ತೀನಿ. ಅಂದ್ರೆ ಊಟ ಅನ್ಕಂತಲ್ಲ, ರೆಸಿಪಿಗಳು ಮಾಡ್ಕೊತಾನೆ ಇರ್ತೀನಿ. ಇವು ವೀಡಿಯೋ ಬಿಟ್ಟಾಗಿನ ಹಿಡಿದು ಅಂತೂ ಎಲ್ಲ ಡ್ರೈ ಫ್ರೂಟ್ಸ್ ಹಾಕಿ ಬರ್ಫಿ ಇರ್ತವಲ್ಲ ಅವು ಮಾಡಿದ. ಆ್ಯಕ್ಚುಲಿ ಅವಾಗಿನ ನಂಗೆ ಬಲ್ಲಿ ಟ್ರೈಪೋಡ್ ಇರಲಿಲ್ಲ, ಹಾಗಾಗಿ ನಾನು ಬರ್ಫಿಗಳು ಮಾಡಿಲ್ಲ. ಇಷ್ಟು ಸೂಪರಾಗಿವಂತೀರಿ, ತುಂಬ ಸೂಪರಾಗಿವು. ಅಂದ್ರೆ ಅದ್ರಾಗೇನು ಇದಂತಾರಪ್ಪ ಬೆಲ್ಲ ಮತ್ತು ಏನು ಭೀ ಬೆಲ್ಲ ಅಲ್ಲಿ ಸಕ್ಕರೆ ಅಲ್ಲಿ ಯೂಸ್ ಮಾಡಿಲ್ಲ ನಾನು. ಅದ್ರೊಳಗೆ ಏನಪ್ಪ ಅಂದ್ರೆ ಕಾಜು ಬಾದಾಮ್ ಕಿಸ್ಮಿಸಿ ಗಸಗಸಿ ಫ್ಲ್ಯಾಕ್ ಸೀಡ್ಸ್ ಅಂತಾರಲ್ವ ನಮ್ಮಲ್ಲಿ, ಅಗಸಿ ಬೀಜ ಅಂತಾರೆ, ಅಗಸಿ ಬೀಜ, ಇನ್ನೇನು ವಾಲ್ನಟ್ಟು ಎಲ್ಲ ಹಾಕಿ ಮತ್ತು ಅದಕ್ಕೆ ಖಜೂರ್ಲಿಂತೆ ಫುಲ್ ಬರ್ಫಿ ರೌಂಡ್ ಶೇಪ್ನಾಗ ಬರ್ತಾವೆ. ಈಗ ಇಲ್ಲೆಲ್ಲ ಸ್ವೀಟ್ ಹೌಸ್ನಾಗ ಹೋದ್ರೆ ಮಿನಿಮಮ್ 200-400 rupees kg ಅದು ಮಾಡಿದೆ ನಾನು. ಮತ್ತು ಎಳ್ಳಿನ ಲಡ್ಡು, ಹಳ್ಳಿನ ಲಡ್ಡು ಅವೆಲ್ಲ ಮಾಡ್ತೀನಿ ಮನೆಗೆ, ಮಕ್ಕಳು ತಿಂತಾರಲ್ವ. ಹಾಗಾಗಿ ಈಗಂತೂ ಸ್ವಲ್ಪ, ಆವಾಗ ನನಗೆ ಸ್ಟಾರ್ಟಿಂಗ್ದಾಗ ಸ್ವಲ್ಪ ಕುಕ್ಕಿಂಗ್ ಬರ್ತಾ ಇರಲಿಲ್ಲ. ಹಾಗಾಗಿ ನಾನು ಏನಿಲ್ಲ, ಈಗ ನಾನು ಆ ರೂಮಿಗೆ ಹೋಗಿದ್ಮೇಲೆ ಸ್ಟಾರ್ಟ್ ಮಾಡಿದ್ದೆ. ಅಂದ್ರೆ ಒಂದು ನರ್ದು ನೋಡಿ ಆಯ್ತು, ಇಲ್ಲಿ ಬಂದ ಮೇಲಂತೂ ಇನ್ನೂ ಸ್ವಲ್ಪ ಹೊಸ ಹೊಸ ರೆಸಿಪಿಗಳು ಡೌಟು ಅಂದ್ರೂ ಭೀ ಹೇಳೀನಿ. ನಂಗೆ ಏನಾರ ಡೌಟ್ ಇದ್ರೆ ಅಲ್ಲಿ ಬೇರೆ ಹೊಸ ರೆಸಿಪಿ ಬೇಕಾದ್ರೆ ಫೋನ್ ಮಾಡ್ತೀನಿ ಅಂತಂದು ನಮ್ಮದು ಓನರ್, ಹಳೆ ಓನರ್ಗೆ. ಓಕೆ, ಕಾಲ್ ಮಿ ಎನಿ ಟೈಮ್ ಅಂತ ಹೇಳ್ಯಾರ ಅವ್ರು ಭೀ. ನಾನು ನಿನ್ನೆ ಹೋಗಿ ಬಂದಿದ್ದೇವೆ, ನಾವು ಹೋಗಿ ಬರ್ತೀನಿ ಅಂತ ಹೇಳಿದ್ರಲ್ವ, ಹೋಗಿ ಬಂದಿದ್ದೇವೆ. ನಾ ಕಂಟಿನ್ಯೂ ಸ್ವೆಟರ್ ಹಾಕ್ಕೊಂಡಿರ್ಲತ್ತೀನಿ ಅಂದರೆ ಚಳಿ ಒಕ್ಕಳವ, ಅದ್ರ ಸಲುವಾಗಿ ಸ್ವೆಟರ್ ಕಂಟಿನ್ಯೂ ಅಂತಿಲ್ಲ, ಒಗ್ದು ಹಾಕಿದ್ದೆ ಇವತ್ತು ಸ್ವೆಟರು. ಹೀಗೆ ಹಾಕ್ಕೊಂಡಿದ್ದೀನಿ ಸಂಜೆ ಆಗ್ಯದ ಅಂತಂದು. ಇಲ್ಲಿ ನಂಗೆ ಕಿಚನ್ಗೆ ಎದುರು ವಿಂಡೋ ಅದ, ಸ್ವಲ್ಪ ಗಾಳಿ ಭೀ ಬರ್ತದೆ, ಹಾಗಾಗಿ ಹಾಕೊಂಡು. ಹಾಂ, ಮುಂದಿನ ಕ್ಯಾಮ್ರಾ ಕೊಂಟಿಲ್ಲ.
ಹಾಂ ಆ ಥರ ಹೊಂಟದ, ಹಿಂದಿನ ಕ್ಯಾಮ್ರಾಕ್ಕೆ ಬರಲ್ಲಾಗ್ಯವ ಫ್ರೆಂಡ್ಸ್. ಡ್ರೈ ಫ್ರೂಟ್ಸ್ ಎಲ್ಲ ಹುರ್ಕೊಡೀನಿ ಈ ಥರ ಸ್ವಲ್ಪ ಗೋಲ್ಡನ್ ಕಲರ್ ಬರತನ, ಕಾಜು ಕಿಶ್ಮಿಶು, ಇನ್ನು ಇವು ಕುಂಬಳಕಾಯಿ ಬೀಜ ಅವೆಲ್ಲ. ಇನ್ನು ತುಪ್ಪ ಅದ ಇದ್ರೊಳಗೆ, ಇಷ್ಟು ಗನ ತುಪ್ಪ ಅದ. ಇನ್ನು ಇದಕ್ಕೆ ನಾನು ಕ್ಯಾರೆಟು ಎಷ್ಟು ಗನ ಅದ ನೋಡ್ರಿ, ಫುಲ್ 1 ಕಿಲೋ ಕ್ಯಾರೆಟು ಗೀಚಿಟ್ಟಾರ ನಮ್ಮ ಮನೆಯವರು. ಇನ್ನು ಇದು ಬಂದು ಅದು ಗೀಚೋದಿರ್ತದಲ್ವ ಅದ್ರಲ್ಲಿಂತು. ಇದು ಬಂದು ನಾನು ಆನ್ಲೈನ್ದಾಗ ತೊಗೊಂಡಿನಲ್ವ, ಅದು ಗೀಚೋದು ಬಾಕ್ಸು. ನಮ್ಮ ಅಮ್ಮ ಗೀಚ್ಲತ್ತಿರು ನೋಡ್ರಿ ಅದ್ರದ್ದು. ಇದು ನೋಡ್ರಿ ಉದ್ದುದ್ದು ಕುದ್ದುದ್ದಕ್ಕೆ ಹಂಗೆ ಅವ. ಇವು ಮೆತ್ತಗಾಗ್ಯಾವ. ಇನ್ನು ಇವು ಮೆತ್ತಗಾಯ್ತಾವ ನೋಡ್ರಿ, ಇವು ಜಲ್ದಿ ಕರಗ್ತಾವ, ಇವು ಸ್ವಲ್ಪ ಜಲ್ದಿ ಕರಗಲ್ವು. ಹಾಗಾಗಿ ನಮ್ಮ ಮನೆಯವರು ಅದೇ ಬೆಸ್ಟು, ನಮ್ಮ ಮನೆಗಿನ ಫಸ್ಟಿಂದೇ ಬೆಸ್ಟ್ ಅಲ್ಲತ್ತಾರ. ಹಾಕ್ತೀನಿ, ಎರಡು ಒಮ್ಮೆಗೆ ಹಾಕ್ತೀನಿ. ಕಂಪಲ್ಸರಿ ಅವು ಮೆತ್ತಗಾಗತನೇ ಫ್ರೈ ಮಾಡ್ಬೇಕಾಯ್ತದ, ಇಲ್ಲೋದ್ರೂ ಕ್ಯಾರೆಟ್ ಅಲ್ವಾ, ಕ್ಯಾರೆಟು ಬಾಯಿಗೆಲ್ಲ ಹಸ್ಕಸಕ್ಕೆ ಹಾಕ್ತಾವ. ಹಾಗಾಗಿ ನಾನು 2 ಡೇಸ್ ಅಂತೂ ಕ್ಯಾರೆಟ್ ಹಲ್ವ ತಿನ್ಬದೆ. ಆಮೇಲೆ 2 ಡೇಸ್ ಇರಲ್ದು, 1 ಡೇದಾಗ ಕಲಸಾಗತ್ತೆ ಅಷ್ಟೇ. ಎಷ್ಟು ಗೀಚಿದೇವೆ ನೋಡ್ರಿ, 1 kg ಅಷ್ಟು ಹಾಕ್ಲತ್ತೀನಿ. 1.5 kg ತಂದಾರ. ಫಸ್ಟು 1/2 kg ತೊಗೊಂಡಿರು ಕಂಪಲ್ಸರಿ, ಯಾಕಂದ್ರೆ ಮಕ್ಳಿಗೆ ಸ್ನ್ಯಾಕ್ಸ್ನಾಗಲಿ, ಇವು ಏನಂತಾರೆ ಟಿಫಿನ್ನಾಗಲಿ, ದೋಸೆಗೆ ಅದಕ್ಕೆಲ್ಲ ಕ್ಯಾರೆಟ್ ಬೇಕಂತ ಕಂಪಲ್ಸರಿ ಕ್ಯಾರೆಟ್ ತರ್ತಾರೆ. ಹಾಗಾಗಿ ಒಂದು 1/2 kg ತೊಗೊಂಡಿರು. ಮತ್ತು ನನಗೆ ಈ ಥರ ವೀಡಿಯೋ ನೋಡ್ಲತ್ತಿದ್ದ ಫೇಸ್ಬುಕ್ನಾಗ, ನಂಗೆ ಭೀ ಕ್ಯಾರೆಟ್ ಹಲ್ವದ ವೀಡಿಯೋ ಬಂತು, ಬೇರೆದವ್ರು ಮಾಡೋದು. ಹಾಗಾಗಿ ನಾ ಭೀ ಮಾಡೋದಾಯ್ತು, ತೊಗೊಂಡು ಬರ್ರಿ ಅಂತಂದು ಹೇಳಿ ಸಲುವಾಗಿ ಮನೆಯವ್ರು ತೊಗೊಂಬಂದಾರ. ಇವತ್ತು ಮಾಡಬೇಕು ಕ್ಯಾರೆಟ್ ಹಲ್ವ. ನಾನು ಸ್ವಲ್ಪ ಇದಾಗಿದ್ಮೇಲೆ ಫ್ರೈ ಆಯಿತು ಅಂದರೆ ಸ್ವಲ್ಪ ಕಮ್ಮಿ ಆಯ್ತದ. ಓಕೆನಾ, 10 ನಿಮಿಷ ಆಗ್ಯದ ನೋಡಮ್ಮೆ ತೆಗೆದು ಹೆಂಗೆ ಇದು ಆಗ್ಯದ ಇಲ್ಲ ಅಂತಂದು ಸ್ವಲ್ಪ ತಿರ್ವಿ ಹಾಕ್ಕೋಬೇಕು. ಯಾಕಂದ್ರೆ ಕಲಿಸ್ಕೋಬೇಕು, ತಿರ್ವಿ ಹಾಕೋದಲ್ಲ ಸಾರಿ, ಕಲಿಸ್ಕೊಂಡ್ರೆ ಸ್ವಲ್ಪ ಇದು ಆಯ್ತದ ಅಂದ್ರೆ ಕೆಳಗಿಂದು ಮುಗಾಗಿರ್ತದಲ್ವ ಅದು ಮ್ಯಾಕ್ ಮಾಡಿದ್ರೆ ಚೆಂದ ಮಿಕ್ಸ್ ಮಾಡ್ಕೊಂಡೆ ಅಂದ್ರೆ ಎಲ್ಲ ಭೀ ಚೆಂದ ಇದಾಯ್ತವ. ಸ್ವಲ್ಪ ಅದ್ರಾಗ ಚೆಂದ ಕುದೀತದ. ಈಗ ನಾನು ಇದಕ್ಕೆ ಹಾಲು ಹಾಕೋತೀನಿ. ಇಲ್ಲೇ ಕಾಸಿಟ್ಕೊಂಡಿನಲ್ವ, ಇವೇ ಹಾಲು ಗರಂ ಗರಂ. ನಾನು ಅಳತಿ ಗಿಳತಿ ಅದು ಏನೂ ಮಾಡಲ್ಲ, ಡೈರೆಕ್ಟು ನನಗೆ ಅಂದಾಜಿ ಮೇಲೆ ಮಾಡ್ಕೋತೀನಿ. ಯಾವ್ದು ಭೀ ಅಡ್ಗೆ ಈಗ ಒಂದು ಸ್ವಲ್ಪ ಯಾವ್ದಾರ ಈ ಥರ ಕೇಕು ಅದು ಮಾಡಬೇಕು ಅಂದ್ಕೊಳ್ತೀನಿ. ನಾ ಕೇಕು ಎಲ್ಲ ಅವ, ಕೇಕಿನ ರೆಸಿಪಿ ಎಲ್ಲವೆಲ್ಲ ಅವ. ಖರೆ ಕೇಕ್ ಮಾಡ್ಲಿಕ್ಕಾಗಲ್ಲಾಗ್ಯದ. ಅವೊಂದೆಲ್ಲ ಸ್ಟಾರ್ಟ್ ಮಾಡಬೇಕು. ಬೇಕಿಂಗ್ ಮಾಡ್ಲಿಕ್ಕೆ ಪ್ಲೇಟ್ ತಂದೀನಿ, ಬೇಕಿಂಗ್ ಸೋಡಾ ಎಲ್ಲ ಅವ ಕೇಕ್ ಮಾಡ್ಲಿಕ್ಕೆ. ಬಟ್ ಮಾಡ್ಲಿಕ್ಕಾಗಲ್ಲಾಗ್ಯದ ಅಷ್ಟೇ. ಸ್ವಲ್ಪ ಡ್ರೈ ಫ್ರೂಟ್ಸ್ ಅವೆಲ್ಲ ತಂದಿ ಮೇಲೆ ಮಾಡಬೇಕು. ನಮ್ಮ ಮಕ್ಕಳಿಗಂತೂ, ನಮ್ಮ ಅಮ್ಮಗಂತೂ ಈ ಥರ ಮನೆಯಾಗ ನಾ ಮಾಡಿಕೊಟ್ಟಲ್ಲ ತುಂಬ ತೋಲ್ ಇಷ್ಟ ಆಕಿಗೆ. ಹಾಗಾಗಿ ಮಾಡಬೇಕು. ನಾ ಹಾಲು ಹಾಕಿನಲ್ವ, ಒಂದು ಸ್ವಲ್ಪ ಕುದಿಲಾಕ್ ಬಿಡ್ತೀನಿ. ಮತ್ತೆ ಬೇಕಾದ್ರೆ ನಾವು ಮತ್ತೆ ಹಾಲು ಹಾಕೋಬೋದು. ಜಿಲೇಬಿ ಆಲ್ರೆಡಿ ಸ್ವೀಟ್ ಮಾಡತ್ತೀನಲ್ವ, ಕ್ಯಾರೆಟ್ ಅಲ್ವಾ. ನಮ್ಮ ಮನೇಲಿ ಇವತ್ತು ಮಾರ್ಕೆಟ್ಗೆ ಹೋಗ್ಯಾರಲ್ವ, ಹಾಗಾಗಿ ಜಿಲೇಬಿ ತೊಗೊಂಡ್ಬಂದಾರ. ಎಲ್ಲ ಅಲ್ಲಿ ಕುಂತಿಲ್ಲತ್ತಾರ ಹಾಲ್ನಾಗ. ನಾನು ಕಿಚನ್ದಾಗ ಹಂಗೆ ಬಂದು ಅಡುಗೆ ಮಾಡತ್ತೀನಲ್ವ, ತಿಲ್ಲತ್ತೀನಿ. ಕಂಪಲ್ಸರಿ ಪ್ರತಿ ಮಾರ್ಕೆಟ್ಗೆ ಹೋದಾಗ ಜಿಲೇಬಿ ಕಂಪಲ್ಸರಿ. ನಮ್ಮ ಮನ್ಯಾಗ ಜಿಲೇಬಿ ರೆಸಿಪಿ ಮಾಡಬೇಕಂತ ತುಂಬ ಆಸೆ. ಬಟ್ ಎಲ್ಲ ಟ್ರೈ ಮಾಡ್ತೀನಿ ಒಂದು. ಇದು ಮಾಮೂಲಿ ಜಿಲೇಬಿ ಅಲ್ಲ, ಅಂದ್ರೆ ಸಕ್ಕರೆದಲ್ಲ, ಬೆಲ್ಲದ ಜಿಲೇಬಿ ತಂದಾರ ಈ ಸರ್ತಿ. ಇಲ್ಲದ್ರು ಸಕ್ಕರೆದು ಭೀ ತರ್ತಾರೆ, ಯಾವಾಗ ಬೆಲ್ಲದ ತರ್ತಾರೆ. ಇದು ಬೆಲ್ಲದ ಜಿಲೇಬಿ. ಅದ್ರ ಸಲುವಾಗಿ ಕಲರ್ ನೋಡ್ರಿ ಒಂದು ಸ್ವಲ್ಪ ಯಾವ ಥರ ಅದಂತಂದು. ನಾನು ಇಲ್ಲಿ ಕಿಚನ್ನಾಗ ನಿಂತು ತಿಲ್ಲತ್ತೀನಿ, ಅವರೆಲ್ಲ ಹಾಲ್ನಾಗ ಕುಂತು ತಿಲ್ಲತ್ತಾರ. ಅದು ಭೀ ನಾನು ಈಗ ಅಡುಗೆ ಮಾಡ್ಕೊತಾ ಹಾಲ್ನಾಗ ಹೋದ್ರೆ ಕಾಣದ ಫ್ರಿಜ್ ಮೇಲೆ ಇಟ್ಟಾರ, ಕಾಣಿದ್ರು ತೊಗೊಂಡು ಬಂದು ತಿಂಬಲ್ರಿ ಅಂತಂದ್ರೆ ಯಾವಾಗ ಭೀ ಗರಂ ಗರಂ ತಿಂತೇವಿ. ಇನ್ನು ನಾನು ಎಲ್ಲ ತರಕಾರಿ ಅದು ಜೋಡಿಸಿ ಮೆಂತ್ಯ ಪಲ್ಯ ಕಟ್ ಮಾಡ್ಕೊಳಕ್ಕೆ ಕುಂತ. ನಮ್ಮ ಮನೆಯವ್ರು ಭೀ ಕ್ಯಾರೆಟ್ ಗೀಚ್ಕೊತ ಕುಂತರು. ಅಲ್ಲಿ ತನಕ ತಣ್ಣಗಾಗ್ಯಾವ. ಇಲ್ಲದ್ರೆ ಯಾವಾಗ ಭೀ ತರೋದು ಗರಂ ಗರಂ ತಿಂತೇವಿ ನಾವು. ಬೆಲ್ಲದಂತೂ ಸೂಪರು. ತಿಂದಿರಿಲ್ಲ ಹೇಳ್ರಿ, ಟ್ರೈ ಮಾಡ್ರಿ ಒಂದು ಸರ್ತಿ. ಬೆಲ್ಲದ ಭೀ ಚಂದ ಇರ್ತದೆ. ಶುಗರ್ಕನ್ನ ಬೆಲ್ಲ ಚಂದ ಅಲ್ವಾ, ಹಾಗಾಗಿ ಯಾವಾಗಾರ ಒಂದು ಸರ್ತಿ ತರ್ತಾರೆ ಬೆಲ್ಲ. ಅಡ್ಕೊಂಡು ನೋಡಮ್ಮಿ ಎಲ್ಲ ಇನ್ನೊಮ್ಮೆ ಆಗುತ್ತೆ ಫ್ರೆಂಡ್ಸ್. ನೋಡ್ರಿ ಕುದ್ದಿ ಯಾವ ಥರ ಆಲತ್ತಂತಂದು ಇನ್ನೂ ಸ್ವಲ್ಪ ಹಾಲು ಆಮೇಲೆ ಹಾಕೋತೀನಿ. ಈಗ ಇದೇ ಹಾಲಿನಾಗ ಚಂದ ಕುದಿಸ್ಬೇಕು. ಇದಕ್ಕೆ ಮಧ್ಯೆ ಮಧ್ಯೆ ಕಲಿಸ್ಕೊತಾ ಇರಬೇಕು, ಇಲ್ಲದ್ರೆ
ಹೊತ್ತದ ಅದ್ರ ಸಲುವಾಗಿ ಇದು ಇಲಾಚಿನೂ ಕುಟ್ಕೊಂಡಿನಿ ನಾನು ಸಕ್ಕರೆ ಹಾಕಿ, ಯಾಕಂದ್ರೆ ಜಲ್ದಿ ಬರ್ತದ. ಹಾಗಾಗಿ ಇನ್ನು ಈ ಕಡೆ ಬಂದು ಈ ಥರ ಆಗ್ಯದ. ಇನ್ನೊಂದು ಸ್ವಲ್ಪ ಹಾಲು ಹಾಕ್ತೀನಿ. ಇನ್ನು ಸ್ವಲ್ಪ ಜಾಸ್ತಿ ಚಂದ ಮೆತ್ತ ಕುದೀತದ. ಇನ್ನು ಸಕ್ಕರೆ ಹಾಕ್ದೇವಂದ್ರೆ ಇನ್ನು ಇಷ್ಟು ಚಂದ ಕುದೀತದ. ಅಳತಿ ಮಾಡ್ಕೊಂಡು ಅಂದ್ರೆ ಒಂದು 2 ಕಪ್ ಅಷ್ಟು ಇದ್ದಿರಬೇಕು ಹಾಲು. 2-2.5 ಕಪ್ ಅಷ್ಟು ಹಂಗೆ ಅಷ್ಟು ಹಾಕಿನಿ ನಾನು. ಸ್ವಲ್ಪ ಹಾಲಿನಾಗ ಮಾಡ್ರೆ ಇನ್ನೂ ಟೇಸ್ಟ್ ಆಯ್ತವ ಗಾಢ ಹಾಲಿನಾಗ. ಇಲ್ಲಂತೂ ಪ್ಯಾಕೆಟ್ ಹಾಲಲ್ವ, ಹಾಗಾಗಿ ಪ್ಯಾಕೆಟ್ ಹಾಲಿನಾಗ ಇನ್ನೊಂದು ಸ್ವಲ್ಪ ನೀರು ಮಿಕ್ಸ್ ಮಾಡಿ ಅದು ಮಾಡಿ ಹಾಕ್ಬೇಕಾಯ್ತದ. ಪ್ಯಾಕೆಟ್ ಹಾಲು ಹಾಗೆ ಫುಲ್ಲು ಭೀ ಕುಡಿಲಾಗ ಬರಲ್ಲ. ಯಾವ ಹಾಲು ಭೀ ಡೈರೆಕ್ಟು ಗಾಢ ಕುಡಿಬಾರ್ದು. ಅದ್ರಾಗ ಇಷ್ಟ ನೀರು ಮಿಕ್ಸ್ ಮಾಡಿ ಕುಡಿಬೇಕು. ಓಕೆನಾ? ಇನ್ನೊಂದು ಸ್ವಲ್ಪ ಕುದಿಲಿ. ಇದಕ್ಕೆ ಸಕ್ಕರೆ ಅದು ಹಾಕ್ತೀನಿ ಫ್ರೆಂಡ್ಸ್. ಇದು ಚೆಂದ ಈ ಥರ ಮೆತ್ತಗೆ ಆಗ್ಯದ ಆಲ್ಮೋಸ್ಟು. ಇದಕ್ಕೆ ಈಗ ಸಕ್ಕರೆ ಹಾಕ್ಕೊಂಡು ಕುದಿಸ್ಕೋಬೇಕು. ಇನ್ನೊಂದು ಸರಿ ನಾವು ಡ್ರೈ ಫ್ರೂಟ್ಸು ಇಲಾಚಿ ಪುಡಿ ಅದು ಹಾಕೊಂಬರಿ. ಫಸ್ಟು ಸಕ್ಕರೆ ಹಾಕೋತೀನಿ. ಇದಕ್ಕೆ ಹಾರ ಅಂತೀವಿ ಕೊರಿ. ಹಾಗಾಗಿ ಇದ್ರಲ್ಲಿಂತ ಅಳತಿ ಮೆಜರ್ಮೆಂಟ್ ಕಪ್ ಅದ, ಅದರಲ್ಲಿಂತ 1 ಹಾಕಿನಿ. ಈಗ 2.5 ಅನ್ಕೋರಿ. ಇಲ್ಲಿ ಹಾಫ್ ಇರ್ತದಲ್ವ ಇದಕ್ಕೆ, ಅದರಲ್ಲಿಂತ. ಯಾಕಂದ್ರೆ ನೋಡಮ್ಮಿ ಇಷ್ಟರ ಹಾಕೋದು ಕಂಪಲ್ಸರಿ, ಇಷ್ಟರ ಹಾಕೇಬೇಕಾಯ್ತದ. ಯಾಕಂದ್ರೆ 1 kg ಫುಲ್ ಅವ, 1 kgನೇ ಅವ, ಹೆಚ್ಚಿಗೆ ಅವ. ಯಾಕಂದ್ರೆ ನಾನು 1.5 kg ಮಿಕ್ಸ್ ಮಾಡಿ ಇಟ್ಟಿದ್ದೆ. ನಮ್ಮ ಮನೆಯವ್ರು ಅದ್ರಾಗ ದಮ್ ಅಂತ ತೊಗೊಂಡು ಆರಿಸ್ಕೊಂಡು ಗೀಚಾರ. ಹಾಗಾಗಿ ಈಗ ಸಕ್ಕರೆಲಿಂತ ನೀರು ಬಿಟ್ಟು ಇದು ಇನ್ನೂ ಚಂದ ಕುದೀತದ ಅಂತ ತಿಳ್ಕೊರಿ. ಅದ್ರ ಸಲುವಾಗಿ ಚಂದ ಮಿಕ್ಸ್ ಮಾಡಿ ಇಟ್ಟೇವಿ ಅಂದ್ರೆ ಇದ್ರ ಕೂಡ ನಾನು ಇಲಾಚಿ ಹಾಕ್ತೀನಿ. ಯಾಕಂದ್ರೆ ಇಲಾಚಿ ಬೀಗೆ ಹಾಕ್ದೇವಂದ್ರೆ ಇದ್ರಾಗ ಭೀ ಸಕ್ಕರೆ ಇರ್ತಾವಲ್ಲ, ಚಂದ ಮಿಕ್ಸ್ ಮಾಡ್ದೇವೆ ಅಂದರೆ ಚಂದ ಕುದೀತದ. ಒಂದು 4-5 ಇಲಾಚಿ ಅಂದ್ರೆ ಕುಟ್ತೀನಿ. ಅದ್ರದ್ದು ಇಲಾಚಿ ಎಲೆ ಭೀ ಇರ್ತಾವಲ್ವ, ಅದು ಭೀ ಇದ್ರಾಗೆ ಹಾಕಿನಿ. ಇಲ್ಲಿ ನೋಡ್ಬೋದು ಇಲಾಚಿ ಎಲೆಗಳು ಭೀ. ಯಾಕಂದ್ರೆ ತಿಂಬಪರಿ ಟೇಸ್ಟ್ ಅಂದ್ರೆ ನಾವು ಅದು ತಿಂಬಲ್ಲ, ಬಟ್ ತೆಗೆದು ಹಾಕ್ತೇವೆ. ಸ್ವಲ್ಪ ಅವಾಗ ಬಂದರೂ ಚಂದ ಅನ್ನಿಸ್ತದ. ಹಾಗಾಗಿ ಈಗ ಸಕ್ಕರೆ ಹಾಕೋದು ಕಲರ್ ನೋಡ್ರಿ ಯಾವ ಥರ ಆಲತ್ತದ ಅಂತಂದು. ನಾವು ಬೇಕು ಅಂದ್ರೆ ಇದಕ್ಕೆ ತುಪ್ಪ ಭೀ ಹಾಕೋಬೋದು. ಈಗ ನಾನು ಹಾಕಿ ತುಪ್ಪ ಅಲ್ಲನ್ಸಿ ಈ ಥರ ಆಗ್ಯದ ನೋಡ್ರಿ. ಇನ್ನು ಆಲ್ಮೋಸ್ಟ್ ಆಲು ಆಗ್ಯದಂತ ತಿಳ್ಕೊರಿ. ಕ್ಯಾರೆಟ್ ಅಲ್ವಾ. ಇನ್ನು ಇದಕ್ಕೆ ಈಗ ನಾನು ಡ್ರೈ ಫ್ರೂಟ್ಸ್ ಹಾಕ್ತೀನಿ. ಇನ್ನೊಂದು ಸ್ವಲ್ಪ ಟೇಸ್ಟ್ ಮಾಡಿ ನೋಡ್ತೀನಿ. ಸಕ್ಕರೆ ಅಂತೂ ನನಗೆ ಓಕೆ, ಅಷ್ಟು ಹೆಚ್ಚಿಗೆ ಭೀ ಆಗಿಲ್ಲ, ಅಷ್ಟು ಕಮ್ಮಿ ಆಗಿಲ್ಲ. ಬಟ್ ನಮ್ಮ ಮನೆಯವ್ರಿಗೆ ಏನೋ ಗೊತ್ತಿಲ್ಲ. ಆ ಥರ ಏನಾರ ಆದ್ರೂ ಭೀ ಇದು ಒಂದು ಡೇ ಫುಲ್ ಇದಾಯ್ತದಲ್ವ, ಅವಾಗ ಇನ್ನೂ ಟೇಸ್ಟ್ ಹತ್ತ. ಈಗ ಡ್ರೈ ಫ್ರೂಟ್ಸ್ ಹಾಕ್ಲತ್ತೀನಿ. ಕ್ಯಾರೆಟ್ ಎಷ್ಟು ಫುಲ್ ಆಗಿತ್ತಲ್ವ. ಈಗ ನೋಡ್ರಿ ಹೆಂಗಾಗ್ಯದ ಅಂತಂದು. ಇಷ್ಟಾದರೂ ಆಗೋಯ್ತು ಫ್ರೆಂಡ್ಸ್. ಒಂದು ಸ್ವಲ್ಪ ನಮ್ಮ ಮನೆಯವರಿಗೆ ಟೇಸ್ಟ್ ಮಾಡಿಸ್ತೀನಿ. ಯಾಕಂದ್ರೆ ಶುಗರ್ ಕಮ್ಮಿ ಅದಂದ್ರೆ ಇನ್ನೆಷ್ಟು ಶುಗರ್ ಹಾಕ್ಲಕ್ಕ ಎಷ್ಟು ಸಾಕು. ಯಾಕಂದ್ರೆ ಅವ್ರು ಗರಂ ತಿಂಬಲ್ಲ. ಇದು ಎಷ್ಟು ತಣ್ಣಗಾದ್ರೆ ಅಷ್ಟು ಚಂದ. ಹಾಗಾಗಿ ಒಂದು ಸ್ವಲ್ಪ ಟೇಸ್ಟ್ ಮಾಡಿಸ್ಕೊಂಡು ಬರ್ತೀನಿ. ಚಪಾತಿ ಮಾಡ್ತೀನಿ. ಇನ್ನು ಚಪಾತಿದಾಗ ಭೀ ಇವತ್ತು ಸ್ಪೆಷಲ್ ಇಷ್ಟೇ ಮಾಡ್ಲತ್ತೀನಿ. ಇದ್ರ ರೆಸಿಪಿ ಭೀ ಹೇಳ್ತೀನಿ. ಆ್ಯಕ್ಚುಲಿ ಇದು ನಂದು ಫೇವ್ರೇಟ್ ಅನ್ಕೋರಿ. ಇನ್ನು ನಂದು ಜಾಸ್ತಿ ದಿನನೇ ಆಯಿತು ಡೆಲಿವರಿ ಆಯ್ತದಲ್ವ, ಅವಾಗ ತಿಂದಿದ್ದು ರೆಸಿಪಿ ಇದು. ನಂಗೆ ನಮ್ಮ ಸೋದರ ಮಾಮ ನನ್ನ ಹೆಂಡತಿ ಅಂದ್ರೆ ನಮ್ಮ ಅತ್ತಿ ಮಾಡಿಕೊಟ್ಟಿರು ಡೆಲಿವರಿ ಟೈಮ್ನಾಗ. ಡೆಲಿವರಿ ಆಗಿದ್ಮೇಲೆ ಹಾಗಾಗಿ ಇವತ್ತು ನನ್ನ ಮಕ್ಳಿಗೆ ಮಾಡ್ಕೊಡೋಮಂತ ಮಾಡ್ಲತ್ತೀನಿ. ನೋಡಮ್ಮಿ ಅವ್ರಿಗೆ ಇಷ್ಟ ಆಯ್ತು ಅಂದ್ರೆ ಒಂದಿನ ಈ ರೆಸಿಪಿ ಹಾಕ್ತೀನಿ, ಫುಲ್ಲು ರೆಸಿಪಿ. ಈ ಕಡೆ ನಾನು ಚಪಾತಿ ಅದು ಮಾಡ್ಕೊತೀನಿ ಫ್ರೆಂಡ್ಸ್. ಇನ್ನು ಇವತ್ತಿನ ಬ್ಲಾಗ್ ನಿಮಗೆಲ್ಲ ಇಷ್ಟ ಆದರೆ ಒಂದು ಲೈಕು, ಸಬ್ಸ್ಕ್ರೈಬು, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಕಳಿಸ್ರಿ. ಓಕೆನಾ ಫ್ರೆಂಡ್ಸ್? ಬಾಯ್.